ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪಟ್ಟಾಭಿಷೇಕ ಮಹೋತ್ಸವ. ಚಿಂತಾಮಣಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಶ್ರೀ ಗುರುರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪಂಚಾಮೃತ ಅಭಿಷೇಕವನ್ನು ಇಂದು ಸಮರ್ಪಿಸಲಾಯಿತು. ನಂತರ ರಾಯರ ಬೃಂದಾವನಕ್ಕೆ ರಜತ ಕವಚವನ್ನು ಧಾರಣೆ ಮಾಡಿ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಅಷ್ಟೋತ್ತರ ಸಮರ್ಪಣೆ ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ದಾಸ ಸಾಹಿತ್ಯ ಯೋಜನೆ ಹಾಗೂ ಶ್ರೀ ರಾಘವೇಂದ್ರ ಭಜನಾ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಹರಿಭಜನೆ ಮಾಡೋ ನಿರಂತರ ಎಂಬ ವಿನೂತನ ಸಂಕೀರ್ತನ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು. ಮಠದ ಆವರಣದಲ್ಲಿ ಗುರುರಾಯರ ಉತ್ಸವ ಮೂರ್ತಿಯ ಪ್ರಕಾರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ವಾನ್ ಸಮೀರಾಚಾರ್ಯರವರಿಂದ ಪ್ರವಚನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಎಎನ್ಎಂಆರ್ ನ್ಯೂಸ್ಗಾಗಿ ತಳವಾರ ಆನಂದ್, ಚಿಂತಾಮಣಿ. ಎಮ್ಮೆ ಹಡಿತು ಇದಕ್ಕೆ ಮುಂಡಿಗೆ ಮಾಡ್ರಿ ಅಂತ ಹೇಳ್ದ. ಸರ್ ಆಯ್ತಪ್ಪ ಹೇಳ್ತಾರೆ. ಏನ್ ಹೇಳಿದ್ರು ಕನಕದಾಸರು? 12ನೆಯ ತಾಲೆಯ ಕಸರುಳ್ಳವಳ ತಾಯಿಯ ತಮ್ಮನ ಕತ್ತಲೋಳು ಗುದ್ದಿದವನ ಅಗ್ರಜನ ಪಿತನ ವಾಹನ ಸತಿ ಪ್ರಸೂತಿಯಾಯಿತು ಅಂತ ಅರ್ಥ ಹೇಳು ಅಂತಂದ್ರು. ಕನಕನ ಕೆಣಕಬೇಡ, ಕೆಣಿಗೆ ತಿಳಕಬೇಡ ಅಂತ ಕಾದೆ. ತಪ್ಪಾವಚ್ಚಾದ್ರೆ ನೀವೇ ಅರ್ಥ ಹೇಳಿ. ಇದಕ್ಕಂತ ಎಮ್ಮೆ ಹಡಿತು ಒಂದು ಕ್ಷುಲ್ಲಕವಾದ ಒಂದು ವಿಷಯ. ಅದರ ಮೇಲೆ ಕನಕದಾಸರು ಏನು ಹೇಳ್ತಾ ಇದ್ದಾರೆ ಮಹಾನುಭಾವರು ನೋಡಿ. 12ನೆಯ ತಾರೆಯ ಕಸರುಳ್ಳವಳ. ಭಾರತದಲ್ಲಿ ನಮಗೆ ಅಶ್ವಿನಿ ಭರಣಿ ಅಂತೇಳಿ 27 ನಕ್ಷತ್ರಗಳಲ್ಲಿ 12ನೇ ನಕ್ಷತ್ರ ಉತ್ತರ ನಕ್ಷತ್ರ. ಅಂದ್ರೆ 12ನೇ ನಕ್ಷತ್ರ ಉತ್ತರ. ಆ ಉತ್ತರ ನಕ್ಷತ್ರದ ಹೆಸರುಳ್ಳವಳು ಭಾರತದಲ್ಲಿ ಉತ್ತರಾದೇವಿ ಅಂತ ಒಬ್ಬಳು. ಈಕೆ ಯಾರು ಅಂತ ಹೇಳಿದ್ರೆ ವಿರಾಟರಾಜನ ಮಗಳು. ವಿರಾಟರಾಜನ ಹೆಂಡತಿಯಾದಂತಹ ಸುಧೇಷ್ಣಾದೇವಿಗೆ ಇವರಿಬ್ಬರ ಮಗಳು ಈಕೆ ಉತ್ತರಾದೇವಿ. ಈಕೆಯನ್ನೇ ಅಭಿಮನ್ಯು ಮದುವೆಯಾಗಿತ್ತು. ಈ 12ನೇ ತಾರೆಯ ಹೆಸರುಳ್ಳವಳ 12ನೇ ನಕ್ಷತ್ರ ಹೆಸರುಳ್ಳವಳಾದಂತಹ ಉತ್ತರಾದೇವಿಯ ತಾಯಿಯ ಉತ್ತರಾದೇವಿಯ ತಾಯಿಯಾದ ಸುಧೇಷ್ಣಾದೇವಿ ತಾಯಿಯ ತಮ್ಮನ ಆ ಸುಧೇಷ್ಣಾದೇವಿಯ ತಮ್ಮ ಯಾರು? ಕೀಚಕ. ತಮ್ಮನ ಆ ಕತ್ತಲೋಳು ಗುದ್ದಿದವನ ಕೀಚಕನನ್ನ ಭೀಮಸೇನ ದೇವರು ಕತ್ತಲ ಕೋಣೆಯಲ್ಲಿ ಸಾಯಿಸ್ತಾರೆ. ಹೇಗೆ ಸಾಯಿಸ್ತಾರೆ ಅಂತ ಹೇಳಿದ್ರೆ ಅವನ್ನ ಗುದ್ದಿ ತಲೆ ಮೇಲೆ ಗುದ್ದಿದ್ರೆ ತಲೆ ಒಳಕೊಂಡು ಹೋಗುತ್ತೆ, ಕೈ ಕಾಲು ಎಲ್ಲ ಹೊರಗೆ ಹೋಗುವಂತೆ ಮಾಡಿ ಒಂದು ಫುಟ್ಬಾಲ್ ಮಾಂಸದ ಮುದ್ದೆಯಂತೆ ಮಾಡಿ ಸಾಯಿಸ್ತಾರೆ ಭೀಮಸೇನ ದೇವರು. ಕತ್ತಲೋಳು ಗುದ್ದಿದವನ ಭೀಮಸೇನ ದೇವರ ಅಗ್ರಜನ. ಭೀಮಸೇನ ದೇವರ ಅಗ್ರಜ ಯಾರು ಅಂತ ಹೇಳಿದ್ರೆ ಧರ್ಮರಾಜ. ಅಗ್ರಜನ ಧರ್ಮರಾಜನ ಪಿತನ, ಧರ್ಮರಾಜನ ತಂದೆ ಇನ್ನೊಬ್ಬರು ಯಮಧರ್ಮರಾಜ ಪಿತನ ಯಮಧರ್ಮರಾಜನ ಮತ್ತು ವಾಹನ ಯಮಧರ್ಮರಾಜನ ವಾಹನ ಕೋಣದ ಸತಿ. ಕೋಣದ ಹೆಂಡತಿಯಾರು ಎಮ್ಮೆ. ಕೋಣದ ವಾಹನ ಸತಿ ಎಮ್ಮೆ. ಕೋಣದ ಸತಿ ಎಮ್ಮೆ ಪ್ರಸೂತಿಯಾಯಿತು ಅಂತ ಹೇಳಿದ್ರು. ಅಂದ್ರೆ ಎಮ್ಮೆ ಹಡಿಸುವ ಒಂದು ವಿಷಯಕ್ಕೆ ಭಾರತದಲ್ಲಿರುವ ಕೀಚಕನ ವಧೆಯ ವೃತ್ತಾಂತವನ್ನು ಹೇಳುತ್ತಾರೆ. ಇದು ಮುಂಡಿಗೆಗಳ ಒಂದು ಸೊಬಗು. ಇಲ್ಲ, ಈ ಮುಂಡಿಗೆಗಳು ಎಲ್ಲಾ ದಾಸರು ಬರೆದಿದ್ದಾರೆ. ಪುರಂದರದಾಸರು ಮುಂಡಿಗೆಗಳು ಬರೆದಿದ್ದಾರೆ. ಎಂತಹ ಮುಂಡಿಗೆಗಳು ಅಂತ ಹೇಳಿದ್ರೆ ನೋಡಿ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2ರಲ್ಲಿ ನೀರಿಲ್ಲ, ಒಂದು ತುಂಬಲಿಲ್ಲದ ಕೆರೆಗೆ ಬಂದರು 3 ಒಟ್ಟರು 2 ಕುಂಟರು, ಒಬ್ಬಗೆ ಕಾಲೇ ಇಲ್ಲ, ಕಾಲಿಲ್ಲದ ಒಟ್ಟೆಗೆ ಕೊಟ್ಟರು 3 ಎಮ್ಮೆಗಳ ಮತ್ತು ಎಮ್ಮೆಗಳ ಬಂದಿಲ್ಲ, 2 ಬರಡು, ಒಂದಕ್ಕೆ ಕರುವೇ ಇಲ್ಲ. ಹೀಗೆ ನಮಗೆ ಈ ಒಂದು ಮುಂಡಿಗೆ ನೋಡ್ಲಿಕ್ಕೆ ಮುಳ್ಳು ಕೊನೆ, ಅದರ ಮೇಲೆ 3 ಕೆರೆ, ಅದು ಸರಿ ಮಾಡಿ 3 ಒಟ್ಟರು ಅಂತ ಹೇಳಿದ್ರೆ ಅದರಲ್ಲಿ ಅಂತರಾರ್ಥ ಈ ತತ್ವವನ್ನ ನಮ್ಮ ಜೀವನ ಚಿಂತಾಮಣಿ ಕಂಡ ಮೇಲೆ ಭ್ರಾಂತಿಗೊಳಿತ ವಿಷಯ.
Gracias.